ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸತ್ಯಯುಗ. ಈ ಯುಗದಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗಿಲ್ಲ, ಕೊಲೆ ಸುಲಿಗೆ ಅತ್ಯಾಚಾರಗಳು ಇಲ್ಲ, ದುರಾಸೆ ದುರಹಂಕಾರಗಳು ಇಲ್ಲ, ರೋಗಗಳಿಲ್ಲ, ನೋವುಗಳಿಲ್ಲ, ಮನಸ್ತಾಪಗಳು ಇಲ್ಲ. ಅಲ್ಲಿನ ಜನರ ಆಯಸ್ಸು ಸಾವಿರಾರು ವರ್ಷಗಳಿಗಿಂತ ಜಾಸ್ತಿಯಾಗಿತ್ತು. ಜನರ ಬಾಯಲ್ಲಿ ಸುಳ್ಳುಗಳೇ ಇರಲಿಲ್ಲ. ಅವರು ಬರೀ ದೇವರ ಧ್ಯಾನವನ್ನ ಮಾಡುತ್ತಾ ಇದ್ರಂತೆ. ಇಷ್ಟೇ ಎಲ್ಲ, ದೇವರೊಂದಿಗೆ ಅತ್ಯಂತ ನಿಕಟವಾದ ಸಂಪರ್ಕವನ್ನ ಹೊಂದಿದ್ರಂತೆ. ಈ ಸತ್ಯಯುಗದಲ್ಲಿ ಮನುಷ್ಯತ್ವ ಅನ್ನೋದು ದೈವತ್ವಕ್ಕೆ ಮಾನವಾಗಿತ್ತು. ಆದರೆ ಈಗ ನಾವಿರೋ ಪ್ರಪಂಚದಲ್ಲಿ ಒಮ್ಮೆ ನೋಡಿ, ಸುಳ್ಳುಗಳು, ಮೋಸಗಳು, ಹಿಂಸೆ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ, ಚಿತ್ರ ವಿಚಿತ್ರ ರೋಗಗಳು. ಆ ಸತ್ಯಯುಗದಲ್ಲಿ ಇದ್ದವರಿಗೆ ಇವೆಲ್ಲವನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಆದರೆ ನಾವೆಲ್ಲರೂ ಇದೆಲ್ಲವನ್ನ ಸಹಿಸಿಕೊಳ್ತಾ ಇದ್ದೇವೆ. ಈಗಿನ ರಿಯಲ್ ವರ್ಲ್ಡ್, ಆ ಯುಗದಲ್ಲಿ ದೇವರಿದ್ದಂತಹ ಮನುಷ್ಯರು ಈ ರೀತಿ ಬದಲಾವಣೆಗೆ ಕಾರಣ ಏನು? ನಾವು ಈ ಯುಗದಲ್ಲೇ ಹೋಗ್ಬೇಕಾ ಅಥವಾ ಇದರಿಂದ ಪಾರಾಗುವುದಕ್ಕೆ ದಾರಿ ಏನಾದರೂ ಇದೆಯಾ? ಮತ್ತೆ ಸತ್ಯಯುಗ ಮರಳಿ ಬರತ್ತಾ? ಅದೇ ವೈಭವದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯನಾ? ಸತ್ಯಯುಗ ಯಾವಾಗ ಆರಂಭವಾಗತ್ತೆ? ಕಲಿಯುಗ ಯಾವಾಗ ಅಂತ್ಯವಾಗತ್ತೆ? ಸತ್ಯಯುಗ 2030ರಿಂದ ಪ್ರಾರಂಭವಾಗತ್ತೆ ಅಂತ ಕಾಲಜ್ಞಾನಿಗಳು ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗುತ್ತಾ? ಜೊತೆಗೆ ಸತ್ಯಯುಗ ಆರಂಭವಾದ್ರೆ ನಿಮ್ಮ ಬದುಕು ಹೇಗಿರತ್ತೆ ಗೊತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಜೊತೆಗೆ ಕಲಿಯುಗ ಅಂತ್ಯವಾಗಬೇಕಾ, ಸತ್ಯಯುಗ ಪ್ರಾರಂಭವಾಗಬೇಕಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸತ್ಯಯುಗ ಅಂದ್ರೆ ಹೇಗಿರತ್ತೆ, ಸತ್ಯಯುಗ ಅಂದ್ರೆ ಹೇಗಿರತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾದ್ರೆ ನಾವು ಕೋಟ್ಯಾಂತರ ವರ್ಷಗಳ ಹಿಂದೆ ಮನುಷ್ಯ ದೇವರಾಗಿದ್ದ ಕಾಲ ಅಂದ್ರೆ ಸತ್ಯಯುಗಕ್ಕೆ ಹೋಗಬೇಕು. ದ ಡಿವೈನ್ ಸತ್ಯಯುಗದಲ್ಲಿ ಯುದ್ಧಗಳೇ ಇರಲಿಲ್ಲ, ಅಪರಾಧಗಳು ಇರಲಿಲ್ಲ, ಅಸೂಯೆ ಅನ್ಯಾಯಗಳು ಇರಲಿಲ್ಲ. ಯಾಕಂದ್ರೆ ಮನುಷ್ಯನ ಧರ್ಮ 100ರಷ್ಟು ಇದ್ದ ಕಾಲ ಅದು. ಮನುಷ್ಯನ ಆಯಸ್ಸು 1,00,000 ವರ್ಷದವರೆಗೆ ಆಗಿತ್ತು. ಅವನ ಬಳಿ ಅಪಾರವಾದ ಶಕ್ತಿ, ಮನಸ್ಸಲ್ಲೇ ಯಾರಿಂದಲೂ ಬೇಕಾದರೂ ಸಂಭಾಷಣೆಯನ್ನ ನಡೆಸ್ತಾ ಇದ್ದ ಕಾಲವಾಗಿತ್ತು. ಅವನಿಗೆ ತನ್ನ ದೇಹದಲ್ಲಿ ಏನೇ ಸಮಸ್ಯೆಯಾದರೂ ಕೂಡ ಅದನ್ನು ತಾನೇ ಗುಣಪಡಿಸಿಕೊಳ್ಳುವ ಶಕ್ತಿಗಿತ್ತು. ಗಾಳಿಯಲ್ಲಿ ಮನುಷ್ಯ ತೇಲಾಡಬಲ್ಲನಾಗಿದ್ದ. ಆ ಯುಗದಲ್ಲಿ ಅವನಿಗೆ ದೇವಸ್ಥಾನಗಳ ಅವಶ್ಯಕತೆಯೇ ಇರಲಿಲ್ಲ. ಯಾಕಂದರೆ ಅವನು ನೇರವಾಗಿ ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸಿಕೊಂಡಿದ್ದ. ಆತನ ಧ್ಯಾನ, ಯೋಗದ ಶಕ್ತಿ ಅಷ್ಟಿತ್ತು. ಅಂದರೆ ತನ್ನ ಫಿಸಿಕಲ್ ಬಾಡಿಗಿಂತ ಸುಲಭವಾಗಿ ಹೊರಬರ್ತಾ ಇದ್ದ, ಮತ್ತೆ ಅದನ್ನು ಪ್ರವೇಶಿಸುವ ಸಾಮರ್ಥ್ಯವನ್ನು ಹೊಂದಿದ್ದ. ಸುಳ್ಳು, ಮೋಸ, ದುರಾಸೆ, ಅನ್ಯಾಯ, ಬಹುಶಃ ಈ ಶಬ್ದಗಳು ಅಸ್ತಿತ್ವದಲ್ಲೇ ಇರಲಿಲ್ಲ. ಆದರೆ ಈಗ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಈಗಿನ ಪ್ರಪಂಚವನ್ನು ಒಂದ್ಸರ್ತಿ ಕಲ್ಪನೆ ಮಾಡಿಕೊಳ್ಳಿ. ಈಗ ನಾವಿರೋ ಪ್ರಪಂಚದಲ್ಲಿ ಯಾರೂ ಮೋಸವನ್ನೇ ಮಾಡ್ತಾ ಇಲ್ಲ, ಯಾರೂ ಸುಳ್ಳನ್ನೇ ಹೇಳ್ತಾ ಇಲ್ಲ, ಎಲ್ಲಿಯೂ ಕಳ್ಳತನವೇ ಆಗ್ತಾ ಇಲ್ಲ, ಎಲ್ಲಿಯೂ ಕೊಲೆ ಅತ್ಯಾಚಾರವೇ ಆಗ್ತಾ ಇಲ್ಲ, ರಾಜಕಾರಣಿಗಳು ಭ್ರಷ್ಟಾಚಾರವನ್ನೇ ಮಾಡ್ತಾ ಇಲ್ಲ, ಪೊಲೀಸರು ಲಂಚನೇ ಪಡಿತಾ ಇಲ್ಲ, ಪೊಲೀಸರಿಗೆ ಕೆಲಸವೇ ಇಲ್ಲ, ಆಸ್ಪತ್ರೆಗಳಲ್ಲಿ ರೋಗಿಗಳೇ ಇಲ್ಲ. ಎಲ್ಲ ಸುಖವಾಗಿ, ಖುಷಿಯಾಗಿ ತಮ್ಮ ತಮ್ಮ ಕುಟುಂಬದವರ ಜೊತೆಗೆ ನಗುತ್ತಾ ನೆಮ್ಮದಿಯಾಗಿದ್ದಾರೆ. ಕಲ್ಪನೆ ಮಾಡ್ಕೊಂಡ್ರಾ? ಕನಸಿನ ಹಾಗೆ ಅನಿಸಿಲ್ವಾ? ಎಲ್ಲ ಕನಸುಗಳು ಎಚ್ಚರವಾದ ಮೇಲೆ ನಿಲ್ಲಲೇಬೇಕು. ವೆಲ್ಕಮ್ ಟು ಕಲಿಯುಗ ಒನ್ಸ್ ಅಗೇನ್. ಈ ಕಲಿಯುಗದಲ್ಲಿ ಮನುಷ್ಯತ್ವ ಅನ್ನೋದು ಈಗ 25%ಗೆ ಇಳಿಕೆಯಾಗಿದೆ. ಈ ಯುಗದಲ್ಲಿ ಸತ್ಯಕ್ಕೆ ಯಾವ ಬೆಲೆಯೂ ಇಲ್ಲವಂತಾಗಿದೆ. ಸುಳ್ಳು ಸತ್ಯವನ್ನ ಡಾಮಿನೇಟ್ ಮಾಡ್ತಾ ಇದೆ. ಅಂದರೆ ಸುಳ್ಳು ಸತ್ಯವನ್ನೇ ಸೋಲಿಸ್ತಾಗಿದೆ. ಜನ ಸುಳ್ಳನ್ನೇ ತಮ್ಮ ಬದುಕಾಗಿಸಿಕೊಂಡಿದ್ದಾರೆ. ಮೋಸ, ದ್ರೋಹ, ಸ್ವಾರ್ಥಕ್ಕಾಗಿ ಎಂತಹ ಕೆಲಸವನ್ನೂ ಮಾಡೋದಕ್ಕೆ ಜನ ಸಿದ್ಧರಾಗಿದ್ದಾರೆ. ಕೇವಲ ತೋರಿಕೆಗೆ, ಆಡಂಬರಕ್ಕಾಗಿ, ಡೊಂಬರಾಟಕ್ಕಾಗಿ ಬದಲಾಗ್ತಾ ಇದ್ದಾರೆ. ಯಾಕೆ ಸತ್ಯವನ್ನ ಯಾರೂ ನಂಬೋದಿಲ್ಲ? ಈಗ ಕಲಿಯುಗದಲ್ಲಿ ಮನುಷ್ಯತ್ವ, ಮಾನವೀಯತೆ 25%ಗೆ ಇಳಿಕೆಯಾಗಿದೆ. ಸತ್ಯಯುಗದಲ್ಲಿ 1,00,000 ವರ್ಷಗಳವರೆಗೆ ಬದುಕ್ತಾ ಇದ್ದ ಮಾನವನ ಆಯಸ್ಸು ಈಗ 70 ವರ್ಷಕ್ಕೆ ಇಳಿಕೆಯಾಗಿದೆ. ಹಿಂದೆ ಯಾವ ರೋಗಗಳೂ ಇರಲಿಲ್ಲ, ಅವನಿಗೆ ಔಷಧಗಳ ಅನಿವಾರ್ಯತೆ ಕೂಡ ಇರಲಿಲ್ಲ. ಆದರೆ ಈಗ ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳು ಕಾಣಿಸ್ತಾ ಇದೆ.
ಆದರೂ ವರ್ಷಕ್ಕೊಂದು ವಿಚಿತ್ರ ರೋಗ ಹುಟ್ಟಿಕೊಳ್ತಾಗಿದೆ. ಸತ್ಯಯುಗದಲ್ಲಿ ಯಾವ ಯುದ್ಧಗಳೇ ಇಲ್ಲದೆ, ಸತ್ಯಯುಗದಲ್ಲಿ ಯಾವುದೇ ಯುದ್ಧಗಳು ಇಲ್ಲದೆ ನೆಮ್ಮದಿಯಾಗಿ ಜೀವನವನ್ನು ನಡೆಸಿ, ಸತ್ಯಯುಗದಲ್ಲಿ ಯಾವುದೇ ಯುದ್ಧಗಳು ಇಲ್ಲದೆ ಜನ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ರು. ಆದರೆ ಈಗ ಕಲಿಯುಗದಲ್ಲಿ ಯುದ್ಧ, ಟೆರರಿಸಂ, ಅಧಿಕಾರದ ದಾಹಕ್ಕಾಗಿ ದೇಶಗಳ ನಡುವೆ ವೈರತ್ವ ಕಾಣಿಸ್ಕೊಳ್ತಾಗಿದೆ. ಇಲ್ಲಿ ಇನ್ನೂ ಒಂದು ಭಯಂಕರವಾದ ಸತ್ಯ ಇದೆ. ಆದರೆ ನಾವೀಗ ಕಲಿಯುಗದ ಆರಂಭದಲ್ಲಷ್ಟೇ ಇದ್ದೀವಿ. ಅಂದರೆ ಅಂತ್ಯದವರೆಗೆ ಈ ಪರಿಸ್ಥಿತಿಗಳು ಅದೆಷ್ಟು ಹಾಳಾಗಿ ಹೋಗಬಹುದು, ಅದೆಷ್ಟು ಅತಿರೇಕವಾಗಬಹುದು, ನೀವೇ ಒಂದ್ಸರ್ತಿ ಊಹೆ ಮಾಡಿಕೊಳ್ಳಿ. ಇದೆಲ್ಲವನ್ನ ಕೇಳಿದ ಮೇಲೆ ನಿಮಗೆ ಒಂದು ಪ್ರಶ್ನೆ ಕಾಡಬಹುದು, ಕಲಿಯುಗದ ಅಂತ್ಯ ಹೇಗಾಗತ್ತೆ? ಈ ಪ್ರಶ್ನೆ ಮೂಡೋದು ಸಹಜ. ಇದನ್ನು ನಮ್ಮ ಪುರಾಣದ ಋಷಿಗಳು ಕೂಡ ತಮ್ಮ ಗ್ರಂಥಗಳಲ್ಲಿ ಕಲಿಯುಗದ ಅಂತ್ಯದ ಭವಿಷ್ಯವನ್ನ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವುಗಳನ್ನು ನಾವು ನಿಮಗೆ ಹೇಳ್ತೀವಿ. ಅದನ್ನು ನೋಡಿದ ಮೇಲೆ ನಾವು ಸತ್ಯಯುಗಕ್ಕೆ ಎಷ್ಟು ಹತ್ತಿರವಿದ್ದೀವಿ, ಈ ಕಲಿಯುಗ ಎಷ್ಟು ಬೇಗ ಅಂತ್ಯವಾಗುತ್ತೆ ಎನ್ನುವುದರ ಒಂದು ಅಂದಾಜು ಸಿಗತ್ತೆ. ಮೊದಲನೆಯದು ದುಡ್ಡು. ಈ ದುಡ್ಡೇ ಕಲಿಯುಗದಲ್ಲಿ ಹೊಸ ದೇವರಾಗತ್ತೆ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಹಣಕ್ಕಿಂತ ಯಾವುದೇ ಹೆಚ್ಚಿರುವುದಿಲ್ಲ. ಎಲ್ಲದಕ್ಕಿಂತ ಮನುಷ್ಯ ಈ ಹಣದ ಮೇಲೆ ವ್ಯಾಮೋಹವನ್ನ ಹೊಂದುತ್ತಾನೆ. ಕೇವಲ ಹಣಕ್ಕಾಗಿ ಎಲ್ಲವನ್ನ ಮಾಡ್ತಾ ಬದುಕ್ತಾನೆ. ಮನುಷ್ಯತ್ವ ಅನ್ನೋದು ಪೂರ್ತಿಯಾಗಿ ನಶಿಸಿ ಹೋಗತ್ತೆ. ದುಡ್ಡೇ ದೊಡ್ಡಪ್ಪ ಅಂತ ನಮ್ಮಲ್ಲಿ ಗಾದೆನೇ ಇದೆ. ಆ ದುಡ್ಡಿನ ಹಿಂದೆ ಬಿದ್ದ ಮನುಷ್ಯ ಎಲ್ಲವನ್ನ ಕೂಡ ಗವ್ಯವಾಗಿ ನೋಡ್ತಾನೆ. ಆತನ ಕಣ್ಣಿಗೆ ಈ ದುಡ್ಡೇ ಹೊಸ ದೇವರಾಗಿ ಕಾಣಿಸುತ್ತೆ. ಎರಡನೆಯದು ತಂದೆ ತಾಯಿಗಳು ಹಾಗೂ ಮಕ್ಕಳ ನಡುವೆ ವೈರತ್ವ ಉಂಟಾಗತ್ತೆ. ತಂದೆ ತಾಯಿಗಳ ಗೌರವ ಕೊಡುವ ಮಕ್ಕಳು, ಹಾಗೆ ಮಕ್ಕಳ ಮೇಲೆ ಮಮಕಾರ ಇಲ್ಲದ ತಂದೆ ತಾಯಿಗಳು ಪ್ರತಿ ಮನೆಯಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ತಮ್ಮ ಸ್ವಾರ್ಥಕ್ಕಾಗಿ ಬದುಕುವುದಕ್ಕೆ ಪ್ರಾರಂಭ ಮಾಡ್ತಾರೆ ತಂದೆ ತಾಯಿ ಮಕ್ಕಳು. ಮೂರು ಸತ್ಯದ ಜಾಗವನ್ನ ಸುಳ್ಳು ವಂಚನೆಗಳು ಆಕ್ರಮಿಸಿಕೊಳ್ಳುತ್ತೆ. ಸುಳ್ಳು ಸುದ್ದಿ, ದಿಕ್ಕು ತಪ್ಪಿಸುವ ಮಾಧ್ಯಮಗಳು, ಹಾದಿ ತಪ್ಪಿದ ನ್ಯಾಯದ ವ್ಯವಸ್ಥೆ, ಮೋಸ, ಅನ್ಯಾಯ, ಅಕ್ರಮಗಳು ಸತ್ಯದ ಜಾಗವನ್ನ ತಾವು ಸ್ವಾಧೀನಪಡಿಸಿಕೊಂಡು ನಾಲ್ಕು ಈ ಜಗತ್ತು ಯಾರು ದುರ್ಬಲರನ್ನ ಪೀಡಿಸ್ತಾರೋ, ಯಾರು ಅಧಿಕಾರದ ದಾಹಕ್ಕಾಗಿ ಏನ್ ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗ್ತಾರೋ ಅಂಥವರಿಂದ ಆಳಲ್ಪಡತ್ತೆ. ಭ್ರಷ್ಟ ನಾಯಕರು, ಅಧಿಕಾರ ದಾಹಿಗಳು ಇಡೀ ಪ್ರಪಂಚವನ್ನ ರೋಲ್ ಮಾಡ್ತಾರೆ. ಅಂದ್ರೆ ಇಡೀ ಪ್ರಪಂಚವನ್ನ ಆಳುತ್ತಾರೆ. ಯಾವತ್ತು ಈ ಪ್ರಪಂಚ ಅನ್ಯಾಯ, ಮೋಸ, ಅನಾಚಾರಗಳೆಂಬ ಗಾಢಾಂತರದಿಂದ ತುಂಬಿ ಹೋಗತ್ತೋ, ಯಾವಾಗ ಈ ಭೂಮಿಯಲ್ಲಿರುವ ಸಾಧು ಸಂತರು ಸಾತ್ವಿಕರಾಗಿ ರಕ್ಷಣೆಯಿಲ್ಲ ಹಿಂಸೆಯೊಂದಿಗೆ ಗುರಿಯಾಗಿ ಅಧರ್ಮದಲ್ಲಿ ನಿರತರಾಗ್ತಾರೋ ಅವತ್ತು ಈ ಕಲ್ಕಿ ಆಗಮನವಾಗತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜನಾಂ ಯಃ. ಆಗ ವಿಷ್ಣುವಿನ ಅವತಾರ ಕಲ್ಕಿ ಈ ಕಲಿಯುಗವನ್ನ ಸರ್ವನಾಶ ಮಾಡಿ ಅಂತ್ಯ ಮಾಡ್ತಾನೆ ಅಂತ ನಮ್ಮ ಋಷಿಮುನಿಗಳು ಬರೆದಿದ್ದಾರೆ. ಕಲಿಯುಗ ಕಳೆದಿದೆ. ಶಾಸ್ತ್ರದ ಮತ್ತು ಮನುಸ್ಮೃತಿಯ ಆಧಾರದ ಮೇಲೆ ಕೇವಲ 4 ಯುಗಗಳು ಇವೆ. ಆ ಯುಗಗಳು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ 4 ಯುಗಗಳ ನಂತರ ಅನಂತ ಯುಗ ಅಥವಾ ಆದ್ಯ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳಲಾಗುತ್ತೆ. ಅದರಲ್ಲೂ ಕಲಿಯುಗ ಅಂತ್ಯದ ಅಂತರ್ಗತದಲ್ಲಿ ಅನೇಕ ಘಟನೆಗಳು ನಡೆಯಲಿವೆ. ಆ ಘಟನೆಗಳಲ್ಲಿ ಒಂದು ಮುಸ್ಲಿಂ ಸಾಮ್ರಾಜ್ಯವಾಗಲಿದೆ. ಈ ಒಂದು ಭರತಖಂಡ ಅನ್ನುವಂತಹ ಭವಿಷ್ಯ ನಿಜವಾಗ್ತಾ ಇದೆಯಾ ಎಂಬ ಅನುಮಾನ ಮೂಡ್ತಾಗಿದೆ. ಯಾಕಂತಂದ್ರೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ, ಆ ಎಲ್ಲವನ್ನ ನೋಡ್ತಾ ಇದ್ರೆ ಭಾರತಕ್ಕೂ ಕೂಡ ಈ ಒಂದು ಭೂತ ಕಾಲಿಡತ ಅನ್ನುವಂತಹ ಪ್ರಶ್ನೆ ನಿರ್ಮಾಣವಾಗಿದೆ. ಭಾರತೀಯರೇ, ಹಿಂದೂಗಳೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈಗೇನ್ ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ ಅದೇ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಆಗತ್ತೆ. ಇದೇ ತರ ಆಗತ್ತೆ ಅಂತ ಒಂದು ಕಾಲಜ್ಞಾನದಲ್ಲಿ ಬರೆದಿಡಲಾಗಿದೆ. ಹಾಗಾದ್ರೆ ಏನದು ಕಾಲಜ್ಞಾನ ಭವಿಷ್ಯ? ಕಲಿಯುಗ ಅಂತ್ಯದಲ್ಲಿ 2025ರಲ್ಲಿ ಮತ್ತೇನೇನ್ ಘಟನೆಗಳು ನಡೆಯಲಿವೆ? 2032ಕ್ಕೆ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳ್ತಾರಲ್ಲ, ಅದರ ಹಿಂದೆ ಇನ್ನೂ ಕೂಡ 8 ವರ್ಷ 10 ವರ್ಷ ಇದೆ. ಆದ್ರೆ ಆ 8-10 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ವಿಕೋಪಗಳು, ಯುದ್ಧಗಳು ಆಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಈ 8-10 ವರ್ಷದ ಯುದ್ಧದಲ್ಲಿ ಯಾರು ಗೆಲ್ತಾರಂತಂದ್ರೆ, ಯಾರು ಬದುಕುಳಿತಾರಲ್ಲ ಅವರೇ ಗೆದ್ದಂಗಂತೆ. ಕುರುಕ್ಷೇತ್ರ ಯುದ್ಧ ಶ್ರೀಕೃಷ್ಣನ ಸಾರಥ್ಯದಲ್ಲಿ ನಡೆಯುತ್ತೆ. ಕೌರವರು ಭೀಷ್ಮ ಪಿತಾಮಹ, ಗುರು ದ್ರೋಣ, ಕರ್ಣ, ಅಭಿಮನ್ಯು, ಉಪಪಾಂಡವರು ಎಲ್ಲರೂ ಕೂಡ ಮರಣ ಹೊಂತಾರೆ. ಯುಧಿಷ್ಠಿರ ಪಟ್ಟಕ್ಕೆ ಏರ್ತಾನೆ. ಅದಾದ 15 ವರ್ಷಗಳ ನಂತರ ವಾನಪ್ರಸ್ಥ ಸ್ವೀಕರಿಸಿ ಅರಣ್ಯ ವಾಸಕ್ಕೆ ಹೋದ ಗಾಂಧಾರಿ ಹಾಗೂ ಧೃತರಾಷ್ಟ್ರ ಮತ್ತು ಕುಂತಿ ಮೂವರು ಅಗ್ನಿಯಲ್ಲಿ ಮುಕ್ತಿಯನ್ನ ಪಡಿತಾರೆ. ಆದರೆ ಕುರುಕ್ಷೇತ್ರದ ನಂತರ ಯುಧಿಷ್ಠಿರ ಪಟ್ಟಕ್ಕೆ ಬಂದು
36 ವರ್ಷಗಳ ನಂತರ ಆಗಿದ್ದೇನು ಮತ್ತು ಕರ್ಣನ ಮಗ ವೃಷಕೇತು ಪಟ್ಟಕ್ಕೇರಲು ನಿರಾಕರಿಸಿದ್ದು ಯಾಕೆ? ಕೃಷ್ಣನ ಮರಿಮೊಮ್ಮಗ ವಜ್ರ ಸಿಂಹಾಸನವನ್ನ ಅಲಂಕರಿಸಿದ್ದು ಏತಕ್ಕೆ? ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ನಂತರ ದ್ವಾಪರ ಯುಗ ಅಂತ್ಯವಾಗುತ್ತೆ. ಅಂತ್ಯಾನಂತರ ಕಲಿಯುಗ ಆರಂಭವಾಗುತ್ತೆ. ಕಲಿಯುಗ ಆರಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಯುಗವನ್ನ ಕಂಡಿದ್ದಾರೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಜನರು ಕೃಷ್ಣನನ್ನ ತುಂಬಾ ಪ್ರೀತಿಯಿಂದ ನೋಡುತ್ತಾರೆ. ಆದ್ರೆ ಈಗ ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗ ಆರಂಭ. ಅಂದು ಸೌರಮಂಡಲದಲ್ಲಿ ಒಂದು ಕೌತುಕ ನಡೆಯಿತು. ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು. ಆ ಒಂದು ಕ್ಷಣದಲ್ಲಿ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಕಾಲಘಟ್ಟ ಬದಲಾವಣೆಯಾಯಿತು. ಇದರ ಕುರಿತು ಗೂಗಲ್ನಲ್ಲಿ ಅಥವಾ ಯಾವುದಾದ್ರೂ ಹಳೆಯ ಗ್ರಂಥದಲ್ಲಿ ಕ್ರಾಸ್ ವೆರಿಫೈ ಮಾಡಿಕೊಳ್ಳಬಹುದು. ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಶಿಫ್ಟ್ ಆಗುವಂತಹ ಸಮಯದಲ್ಲಿ ಹೇಗೆ 6 ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು, ಅದೇ ರೀತಿ ಮೊನ್ನೆ 6 ಗ್ರಹಗಳು ಮತ್ತೆ ಒಂದೇ ಸರಳ ರೇಖೆಗೆ ಬಂದಿದ್ವು. ಬ್ರಹ್ಮಾಂಡದಲ್ಲಿ ಜರುಗುವ ಇಂತಹ ವಿದ್ಯಮಾನಗಳಿಂದ ಭೂಮಿ ಹಾಗೂ ಬ್ರಹ್ಮಾಂಡದಲ್ಲಿ ಜರುಗುವಂತಹ ಅತ್ಯಂತ ವಿಶೇಷ ವಿದ್ಯಮಾನದಿಂದ ಭೂಮಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗ್ತವೆ ಎಂಬುದು ಜ್ಯೋತಿಷಾಸ್ತ್ರ ಹೇಳುತ್ತೆ. 2024 ಜೂನ್ 3ನೇ ತಾರೀಕಿನಂದು 6 ಗ್ರಹಗಳು ಮತ್ತೆ ಸರಳ ರೇಖೆಯಲ್ಲಿ ಬಂದಿದ್ವು. ಇದರಿಂದ ಖಂಡಿತವಾಗಿ ಭೂಮಿಯ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಜ್ಯೋತಿಷಾಸ್ತ್ರ ಹೇಳತಾಗಿದೆ. 18 ಫೆಬ್ರವರಿ 3102 BCE ಅಂದು ಸೌರಮಂಡಲದಲ್ಲಿ ಒಂದೇ ಸರಳ ರೇಖೆಯಲ್ಲಿ 6 ಗ್ರಹಗಳು ಬಂದಿದ್ವು. ಅದರ ನಂತರ ಈಗ ಮತ್ತೆ 6 ಗ್ರಹಗಳು ಸರಳ ರೇಖೆಯಲ್ಲಿ ಬಂದಿವೆ. ಇದರ ಆಧಾರದ ಮೇಲೆ ನಾವು ಯುಗ ಸಂಧ್ಯಾ ಕಾಲಘಟ್ಟದಲ್ಲಿ ಇದ್ದೇವೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಶಿಫ್ಟ್ ಆಗುವ ಸಮಯವನ್ನ ಯುಗ ಸಂಧ್ಯಾ ಅಂತ ಹೇಳಲಾಗುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಅಂಶವೇನೆಂದ್ರೆ ನಾವು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದೇವೆ. ಇದೇ ರೀತಿ ಆಸ್ಟ್ರಲ್ ವರ್ಲ್ಡ್ ಪ್ರಪಂಚ ಕೂಡ ಇದೆ. ಫಿಸಿಕಲ್ ವರ್ಲ್ಡ್ ಎಂಬುದು ಆಸ್ಟ್ರಲ್ ವರ್ಲ್ಡ್ ನಿಂದ ಡ್ರೈವ್ ಆಗತ್ತೆ. ಆಸ್ಟ್ರಲ್ ವರ್ಲ್ಡ್ ಆಗುವ ವಿದ್ಯಮಾನಗಳು ಫಿಸಿಕಲ್ ವರ್ಲ್ಡ್ ಮೇಲೆ ಆಗತ್ತೆ. ಇವತ್ತಿನ ದಿನ ಫಿಸಿಕಲ್ ವರ್ಲ್ಡ್ ಅಲ್ಲಿ ಶೀತಲ ಸಮರ ತಾರಕಕ್ಕೇರಿದೆ. ಭಿನ್ನಾಭಿಪ್ರಾಯಗಳು ಉತ್ತುಂಗಕ್ಕೆ ಏರಿದೆ. ಜಗತ್ತಿನಾದ್ಯಂತ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರೀತಿ, ನಂಬಿಕೆ, ವಿಶ್ವಾಸ ಮಾಯವಾಗಿದೆ. ಈ ರೀತಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಯಾಕೆ ಆಗ್ತಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದಾಗ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಅಂತ ಭಾವಿಸ್ತೇನೆ. ಈಗಾಗಲೇ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ದೈವಿ ಶಕ್ತಿ ಮತ್ತು ದುಷ್ಟ ಶಕ್ತಿಗಳ ನಡುವೆ ಯುದ್ಧ ಆರಂಭವಾಗಿದೆ. ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಕೂಡ ಅತಿ ಅಮಾನುಷ್ಯ ಶಕ್ತಿಗಳು ಹೊಂದಿದ ದುಷ್ಟರಿದ್ದಾರೆ. ಈಗ ಅವರ ಸಂಹಾರ ನಡೀತಾ ಇದೆ. ಅವರ ಪ್ರಭಾವ ಫಿಸಿಕಲ್ ವರ್ಲ್ಡ್ ಮೇಲೆ ಆಗ್ತಾ ಇರುವ ಕಾರಣ ಜಗತ್ತಿನಾದ್ಯಂತ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಲಾಗುತ್ತೆ. ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ನಡೆಯುವ ಯುದ್ಧ ಮುಂದಿನ ದಿನಗಳಲ್ಲಿ ಫಿಸಿಕಲ್ ವರ್ಲ್ಡ್ಗೂ ಕೂಡ ಆವರಿಸಿಕೊಳ್ಳುತ್ತೆ. ಆಗ ಕಲ್ಕಿ ಭಗವಾನ್ ಫಿಸಿಕಲ್ ವರ್ಲ್ಡ್ಗೆ ಬರ್ತಾನೆ. ಆ ಕಾಲ ಇನ್ನೂ ದೂರ ಇಲ್ಲ. ಒಟ್ನಲ್ಲಿ ಸಮಥಿಂಗ್ ಇಸ್ ಬಿಗ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಎಂಬುದಂತೂ ಪಕ್ಕ. ಇನ್ನು ಈ ಯುಗದ ಕುರಿತು ನೋಡೋಣ. ವೈಕುಂಠ ಲೋಕದಲ್ಲಿ ಒಂದು ದಿನ ಕಳೆಯುವ ಹೊತ್ತಿಗೆ ಭೂಮಿಯಲ್ಲಿ ಒಂದು ಯುಗ ಕಳೆದಿರತ್ತೆ ಎಂದು ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ವೈಕುಂಠ ಲೋಕದಲ್ಲಿ ಸಮಯ ಅತ್ಯಂತ ನಿಧಾನವಾಗಿ ಚಲಿಸ್ತಾ ಇದೆ ಹಾಗೂ ಭೂಮಿಯ ಮೇಲಿನ ಸಮಯವು ಅತ್ಯಂತ ವೇಗವಾಗಿ ಚಲಿಸ್ತಾ ಇದೆ. ವೈಕುಂಠ ಲೋಕದಲ್ಲಿ ಒಂದು ದಿನ ಕಳೆಯುವ ಹೊತ್ತಿಗೆ ಭೂಮಿಯ ಮೇಲೆ ಅನೇಕ ವರ್ಷಗಳು ಉರುಳು ಹೋಗಿರತ್ತೆ ಎಂಬುದು ಸತ್ಯವಾದದ್ದು. ಆದರೆ ವೈಕುಂಠ ಲೋಕದ ಹಾಗೂ ಭೂಲೋಕದ ನಡುವಿನ ಕಾಲಗತಿಯ ವ್ಯತ್ಯಾಸ ಇಷ್ಟೇ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಬ್ರಹ್ಮಾಂಡದಲ್ಲಿನ ಈ ಒಂದು ಕೌತುಕವನ್ನ ಆಲ್ಬರ್ಟ್ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಕೂಡ ಒಪ್ಪಿಕೊಂಡಿದ್ದಾರೆ. ವೈಕುಂಠ ಲೋಕದಲ್ಲಿನ ಕಾಲಗತಿಯ ಲೆಕ್ಕಾಚಾರವನ್ನ ಯಾವ ಸ್ಟ್ಯಾಂಡರ್ಡ್ ಮೂಲಕ ಮಾಡಲಾಗತ್ತೆ ಎಂಬುದರ ಕುರಿತು ಯಾವ ಧರ್ಮಗ್ರಂಥಗಳಲ್ಲಿ ಅಥವಾ ಹಿಂದೂ ಧರ್ಮಗ್ರಂಥಗಳಲ್ಲಿ ಇಲ್ಲ. ಮನುಸ್ಮೃತಿ ಅಥವಾ ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮನ ಕಾಲಘಟ್ಟವನ್ನ ತ್ರತ್ಯುಗ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂದ್ರೆ ಪುರಾಣಗಳ ಪ್ರಕಾರ ಶ್ರೀರಾಮನು ಸುಮಾರು 8,36,000 ವರ್ಷಗಳಿಂದಲೂ ಹಿಂದೆ ಇದ್ದ. ಆದರೆ ರಾಮಾಯಣದಲ್ಲಿ ಉಲ್ಲೇಖ ಇರುವ ಗ್ರಹಗಳ ಸ್ಥಾನ ಪ್ರಕಾರ ಪ್ರಭು ಶ್ರೀರಾಮಚಂದ್ರನು 10 ಜನವರಿ 5114 BC ಎಂದು ಅಯೋಧ್ಯೆಯಲ್ಲಿ ಜನ್ಮ ತಾಳಿದನು ಮತ್ತು ಇದನ್ನ ಪ್ಲಾನೆಟೇರಿಯಂ ಸಾಫ್ಟ್ವೇರ್ ಮೂಲಕ ವೈಜ್ಞಾನಿಕವಾಗಿ ನಿರೂಪಿಸಲು ಸಾಧ್ಯವಾಗತ್ತೆ. 10 ಜನವರಿ 5114 BC ಅಂದ್ರೆ ಸುಮಾರು 7,000 ವರ್ಷಗಳ ಹಿಂದೆ ಅಂತ ಹೇಳಲಾಗತ್ತೆ. 7,000 ವರ್ಷಗಳ ಹಿಂದಿನ ಕಾಲಘಟ್ಟವು ತ್ರತ್ ಯುಗ ಅಂತ ಅರ್ಥವಾಗತ್ತೆ.
ಇದಕ್ಕೆಲ್ಲವೂ ಪುಷ್ಟಿ ಕೊಡುವಂತೆ ರಾಮ ಸೇತುವೆಯಲ್ಲಿರುವ ಕಲ್ಲುಗಳನ್ನು ಸಮುದ್ರಶಾಸ್ತ್ರ ವಿಭಾಗದವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ 7,000 ವರ್ಷಗಳ ಹಿಂದಿನ ಕಾಲಘಟ್ಟದ್ದು ಸೇರಿದ್ದು ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಇನ್ನು ಶ್ರೀಕೃಷ್ಣನು 21 ಜುಲೈ 3228 BCE ಅಂದು ಮಥುರಾದಲ್ಲಿ ಜನಿಸಿದ. ಕುರುಕ್ಷೇತ್ರ ಯುದ್ಧವು 3139 BCಯಲ್ಲಿ ಆಗಿದೆ. ಸಮುದ್ರದಲ್ಲಿ ಮುಳುಗಿ ಹೋದ ದ್ವಾರಕಾ ನಗರದ ಉತ್ಖನನ ನಡೆಸಿದಾಗ ಅದು ಕೂಡ 5,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ತಿಳಿದು ಬಂದಿದೆ. ಇಲ್ಲಿ ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದ ಅಂಶ ಏನಂತಂದ್ರೆ, ಮಹಾಭಾರತ 5,000 ವರ್ಷಗಳ ಹಿಂದೆ ನಡೆದ್ರೆ ರಾಮಾಯಣ 7,000 ವರ್ಷಗಳ ಹಿಂದೆ ನಡೆಯಿತು. ರಾಮಾಯಣ ಮತ್ತು ಮಹಾಭಾರತಕ್ಕೆ 2,000 ವರ್ಷಗಳ ವ್ಯತ್ಯಾಸ ಇದೆಯಂತ ವಿಜ್ಞಾನಿಗಳು ತಿಳಿಸುತ್ತಾರೆ. ಹಾಗಾದ್ರೆ ತ್ರೇತಾಯುಗ ಮತ್ತು ದ್ವಾಪರ ಯುಗದ ನಡುವಿನ ಕಾಲದ ವ್ಯತ್ಯಾಸ ಕೇವಲ 2,000 ವರ್ಷ ಅಷ್ಟೇನಾ? ಖಂಡಿತವಾಗಿಯೂ ಗೊತ್ತಿಲ್ಲ. ಆದರೆ ಪುರಾಣಗಳಲ್ಲಿ ತ್ರೇತಾಯುಗದ ಅವಧಿ 12,96,000 ವರ್ಷಗಳು, ದ್ವಾಪರ ಯುಗದ ಅವಧಿ 8,64,000, ಕಲಿಯುಗ ಅವಧಿ 4,32,000 ವರ್ಷಗಳು ಅಂತ ಉಲ್ಲೇಖ ಮಾಡಲಾಗಿದೆ. ಮನುಸ್ಮೃತಿ ಹಾಗೂ ಹಲವು ಪುರಾಣಗಳ ಪ್ರಕಾರ ಕಲಿಯುಗ ಆರಂಭವಾಗಿ 5,000 ವರ್ಷಗಳು ಕಳೆದಿದೆ. ಅಂದ್ರೆ ಕಲಿಯುಗ 5,000 ವರ್ಷಗಳು ಪ್ಲಸ್ ದ್ವಾಪರ ಯುಗ 8,64,000 ವರ್ಷಗಳು = 8,69,000 ವರ್ಷಗಳು. ಈ 8,69,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಶ್ರೀರಾಮನು 8,69,000 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ. ಉತ್ತರ ಪ್ರದೇಶದ ಅಯೋಧ್ಯೆ ಪಟ್ಟಣ 8,69,000 ವರ್ಷಗಳ ಹಿಂದಿನಿಂದ ಅಸ್ತಿತ್ವದಲ್ಲಿ ಇದೆಯಾ? ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೋದ ರಾಮ ಸೇತುವೆ 8,69,000 ವರ್ಷಗಳ ಹಿಂದಿನದ್ದ ಅನ್ನುವಂತಹ ಪ್ರಶ್ನೆ ನಮಗನ್ನ ಕಾಡದೇ ಇರಲ್ಲ. ಕಾರ್ಬನ್ ಡೇಟಿಂಗ್ ಪ್ರಕಾರ ರಾಮಸೇತು 7,000 ವರ್ಷಗಳ ಹಿಂದಿನದ್ದು ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ರಾಮಸೇತುವೆ ವೈಜ್ಞಾನಿಕವಾಗಿ 7,000 ವರ್ಷಗಳ ಹಿಂದಿನ ಅಥವಾ ಮನುಸ್ಮೃತಿ ಪ್ರಕಾರ 6,89,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದ ಎನ್ನುವ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇನ್ನು ಕಲಿಯುಗ ಮುಗಿಯಲು ಕೆಲವೊಂದಿಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಲಿಯುಗ ಆರಂಭವಾಗಿ ಈಗ ಕೇವಲ 5,000 ವರ್ಷಗಳು ಉರುಳಿವೆ ಹಾಗೂ ಇನ್ನು 4,5 ಲಕ್ಷ ಬಾಕಿ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಇವೆ ಬಹುತೇಕರು ಹೇಳ್ತಾರೆ. ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಬಾಕಿ ಇರಬಹುದು. ಆದರೆ ಭೂಮಿಯ ಮೇಲೆ ಮನುಕುಲ ಬಾಳಿ ಬದುಕಲು ಬೇಕಾಗಿರುವ ಸಂಪನ್ಮೂಲಗಳು 100 ವರ್ಷಗಳಿಗೆ ಆಗುವಷ್ಟು ಇಲ್ಲ. ಹೇರಳವಾದಂತಹ ಕಾಡುಗಳನ್ನ ನಾಶ ಮಾಡ್ತಿದ್ದೇವೆ. ಭೂಮಿಯ ಮೇಲಿನ ನಿಸರ್ಗ ಸಂಪತ್ತು ಹಾಳಾಗಿ ಜನ ದೋಚಿಕೊಂಡು ವಿಪರೀತವಾಗಿ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಿದ್ದೇವೆ. ಆ ಮೂಲಕ ಅಪಾಯಕಾರಿ ಅಣು ಶಸ್ತ್ರಾಸ್ತ್ರವನ್ನ ಸಂಶೋಧನೆ ಮಾಡಿದ್ದೇವೆ. ಮಧ್ಯ ಏಷ್ಯಾದಲ್ಲಿ ಯುದ್ಧ ಉಲ್ಬಣಗೊಳ್ಳುತ್ತಾಗಿದೆ ಹಾಗೂ ಅದು ಜಗತ್ತಿನಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣಿಸ್ತಾಗಿದೆ. ಪರಸ್ಪರ ಅಣು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಬೇರೆ ಬೇರೆ ದೇಶಗಳು. ದೇಶಗಳ ನಡುವಿನ ಹೊಂದಾಣಿಕೆ ಉರುಳುತ್ತಾಗಿದೆ. ವಿಪರೀತ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾಗಿದೆ. ಹೀಗಾಗಿ ಮುಂದಿನ ಕೆಲವೇ ದಶಕಗಳ ಒಳಗೆ ಇಡೀ ಮನುಕುಲಕ್ಕೆ ಅತಿದೊಡ್ಡ ಗಂಡಾಂತರ ಎದುರಾಗುವುದು ಖಚಿತ. 2032ಕ್ಕೆ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಆರಂಭವಾಗುತ್ತೆ ಅಂತ ಭವಿಷ್ಯಮಾಲಿಕಾ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಭವಿಷ್ಯಮಾಲಿಕಾ ಪುರಾಣ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಾವು ನೋವು ಹೆಚ್ಚಾಗತ್ತೆ ಅಂತ ಹೇಳಲಾಗಿದೆ. 2030ರ ಒಳಗೆ ನ್ಯೂಕ್ಲಿಯರ್ ಯುದ್ಧವಾಗತ್ತೆ. 2032ರ ನಂತರ ಸತ್ಯಯುಗ ಆರಂಭವಾಗತ್ತೆ. ಕಲಿಯುಗದಿಂದ ಸತ್ಯಯುಗಕ್ಕೆ ಶಿಫ್ಟ್ ಆಗುತ್ತಿರುವ ಈ ಸಮಯವನ್ನ ಯುಗಸಂಧ್ಯಾ ಅಂತ ಕರೆಯುತ್ತೇವೆ. ಯುಗಸಂಧ್ಯಾ ಸಮಯದಲ್ಲಿ ಧ್ವಂಸವೆಂಬುದು ಪ್ರಕೃತಿ ನಿಯಮ. ಈ ಮುಂದಿನ 10 ವರ್ಷಗಳಲ್ಲಿ ಈ ಘಟನೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯಮಾಲಿಕಾ ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ. ಒಂದು 3ನೇ ಮಹಾಯುದ್ಧ ಸಂಭವಿಸುತ್ತೆ. ವಿಶ್ವಾದ್ಯಂತ ಅನ್ನ ಪ್ರಳಯ ಉಂಟಾಗತ್ತೆ. ಅಂದ್ರೆ ತಿನ್ನೋಕೆ ಅನ್ನ ಸಿಗುವುದಿಲ್ಲ. ಬರಗಾಲ ತಾಂಡವವಾಡತ್ತೆ. ವಾಯು ಪ್ರಳಯವಾಗತ್ತೆ. ಜಲಪ್ರಳಯವಾಗತ್ತೆ. ಅಂತಂದ್ರೆ ಅಕಾಲಿಕ ಮಳೆಯಾಗತ್ತೆ. ಪ್ರವಾಹ, ಮೇಘಸ್ಫೋಟವಾಗಿ ಸತ್ಯಾನಾಶವಾಗತ್ತೆ. ಅಗ್ನಿ ಪ್ರಳಯವಾಗತ್ತೆ. ಜ್ವಾಲಾಮುಖಿ ಸ್ಫೋಟವಾಗತ್ತೆ. ಭೂಮಿ ಕುಪ್ಪಳಿಸುತ್ತೆ ಅಂತಂದ್ರೆ ಭೂಕಂಪವಾಗತ್ತೆ. ಪೌಷ್ಟಿಕ ಆಹಾರದ ಕೊರತೆಯುಂಟಾಗತ್ತೆ. ಮಕ್ಕಳು ಕೋಳಿಗಳಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಬರೆದಿಡಲಾಗಿದೆ. ಗುರುತಿಸಲಾಗದಂತಹ ರೋಗಗಳು ಬರುತ್ತೆ. ಈಗಾಗಲೇ ಕೊರೋನಾ ಬಂದಿದೆ. ಈಗ ಮತ್ತೊಂದು ರೋಗ ಬರುತ್ತೆ. ಆಗ ಸಾವಿನ ಸುನಾಮಿ ಏಳತ್ತೆ ಅಂತ ಪುರಾಣಗಳಲ್ಲಿ ಬರೆದಿಡಲಾಗಿದೆ. ಮತೀಯ ದಂಗೆಗಳು ಏಳತ್ತೆ ಅಂತ ಬರೆದಿಟ್ಟಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮತೀಯ ದಂಗೆಗಳು ನಡೀತಾ ಇದ್ದಾವೆ. ನಮ್ಮನ್ನ ಆಳಿದಂತಹ ಇಂಗ್ಲೆಂಡ್ ಈಗ ಸತ್ಯಾನಾಶವಾಗ್ತಾಗಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಈ ಮತೀಯ ದಂಗೆ ಎದ್ದಿದೆ. ಮುಂದೆ ದೊಡ್ಡ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ. 2030ರವರೆಗೆ ದೊಡ್ಡ ಗಂಡಾಂತರಗಳು ನಮ್ಮನ್ನ ಕಾಡಲಿವೆ.
2032ರ ನಂತರ ಸತ್ಯಯುಗ ಆರಂಭವಾಗತ್ತೆ, ಯುಗ ಸಂಧ್ಯಾ ಆರಂಭವಾಗತ್ತೆ ಅಂತ ಹೇಳಲಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.